ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು, ಶೇರ್ ಕಮೆಂಟ್ ಮಾಡೋದು ಮರೆಯದು. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಬಲ್ಲಿ ಹಾಡು ಪ್ಲೇ ಆಗ್ತಾ ಇತ್ತು. ಅವಳ ಕಿವಿಯಲ್ಲಿ ಗುಯ್ ಎನ್ನುತ್ತಿದ್ದ ಹಾಡು ಅಜ್ಜಿಗೆ ಬಾದಾಮಿ ಹಾಲು, ಅಜ್ಜನಿಗೆ ಬಿಸಿ ಬಿಸಿ ಕಾಫಿ, ಪುಟಾಣಿ ಇಂಚುಗೆ ಬೂಸ್ಟ್ ಮತ್ತು ತನ್ನ ಬಿಳಿ ಗೋರಿಲ್ಲಾಗೆ ಪ್ರೋಟೀನ್ ಶೇಕ್ ತಯಾರು ಮಾಡಿ, ಅಜ್ಜಿ ನಿಮ್ಮ ಬಾದಾಮ್ ಹಾಲು, ತಾತ ನಿಮ್ಮ ಕಠಿಣವಾದ ಸಮಯದಲ್ಲಿ ಸ್ಟ್ರಾಂಗ್ ಆದ ಕಾಫಿ, ಬೂಸ್ಟ್ ಇಸ್ ಅ ಸೀಕ್ರೆಟ್ ಆಫ್ ಇಂಚೂಸ್ ಎನರ್ಜಿ ಎಂದು ಮಗುವಿಗೆ ಬೂಸ್ಟ್ ಕೊಟ್ಟು ಆಮೇಲೆ ಜಿಮ್ ರೂಮಿಗೆ ಬಂದವಳ ಕಣ್ಣಿಗೆ ಕಂಡಿದ್ದು ಅವಳ NRI ಗಂಡನ ನಾನಾ ರೀತಿಯ ಎಕ್ಸಸೈಸ್ ಮಾಡುವ ದೃಶ್ಯಗಳು. ಜಂಪಿಂಗ್ ಜಾಕ್ಸ್, ಪ್ಲ್ಯಾಂಕ್ಸ್, ಸೈಡ್ ಪ್ಲ್ಯಾಂಕ್ಸ್, ಕ್ರಾಸ್ ಕ್ರಂಚ್, ಸ್ಕ್ವಾಟ್ಸ್ ಎನ್ನುತ್ತಾ ನಾನಾ ರೀತಿಯ ಎಕ್ಸಸೈಸ್ ಮಾಡ್ತಿರಲು ನೋಡಿದವಳು ಕೇಕೆ ಹಾಕ್ತಾ ನಕ್ಕಳು. ಬೇರೆ ಯಾರಾದರೂ ಇದ್ದಿದ್ರೆ ನೋಡ್ತಾ ಮೈ ಮರಿತಿದ್ರು ಅನ್ಸುತ್ತೆ. ಅವಳ ನಗುವಿಗೆ ಸಿಡುಕಿದವ, ಏನಾಯಿತು ಮುದ್ದೆ ಮೀನಾಕ್ಷಿ, ರೇಗಿಸ್ತಾ ತನ್ನ ದಿನನಿತ್ಯದ ಕ್ರಮ ಮುಗಿಸುತ್ತಾ ಇಳಿಸಿದ್ದ ಬೆವರನ್ನ ಒರೆಸ್ಕೊಳ್ತಾ ಅವಳತ್ತ ಬರಲು, ತಿಂದಿದ್ದು ಅರಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತೀರಲ್ವ ಬಸ್ಸಾರು ಬಸಪ್ಪ. ಅದಕ್ಕೆ ನಗು ಬಂತು. ಬಸಪ್ಪ ಎಂದು ಇನ್ನೂ ನಗುತ್ತಲೇ ಇದ್ದವಳ ನೋಡಿ, ಇದೆಲ್ಲ ದೇಹ ಗಟ್ಟು ಮುಟ್ಟಾಗಿರ್ಸೋಕೆ ಕಣೆ ಸಬ್ಬಕ್ಕಿ ಸುಬ್ಬಕ್ಕ ಎಂದು ತನ್ನ ಮಸ್ತುಕಟ್ಟಾದ ತೋಳಲ್ಲಿ ಮೂಡುವ ಬೈಸೆಪ್ಸ್ ತೋರಿಸ್ತಾ ಹೇಳಲು, ಹಬ್ಬ ಆ ಕಾಲದಲ್ಲಿ ಇದೆಲ್ಲ ಯಾರು ಮಾಡ್ತಿರ್ಲಿಲ್ಲ ಹುಳಿಕೈ ಹುಚ್ಚಪ್ಪ, ಮುದ್ದೆ ತಿಂದು ಗಟ್ಟಿಯಾಗಿರ್ತಿದ್ರು. ನೀವುಗಳು ನಿದ್ದೆ ಮಾಡೋಕ್ಕೂ ಈ ಥರ ನಾಟ್ಯ ಮಾಡ್ತೀರಾ, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಈ ಪ್ರೋಟೀನ್ ಶೇಕ್ ಬೇರೆ ಒಣಗಿರೋ ಬಾವಿಗೆ ಹಗ್ಗ ಬಿಟ್ಟಂಗೆ ಎಂದು ಕೊಂಕಿಸಿ ಹೋಗುವವಳ ಬಿಡದೆ ಹಿಡಿದವ, ನಿನ್ನ ಗಂಡನಿಗೆ ಇದೆಲ್ಲ ಅಭ್ಯಾಸ ಇದೆ ಅಂತ ಖುಷಿ ಪಡಬೇಕೆ ಕೊತ್ತಂಬರಿ ಕೊಬ್ಬಮ್ಮ ಎನ್ನುತ್ತಾ ಅವನ ಶೆಕೆ ನೀರನ್ನು ಅವಳ ಮೇಲೆ ಸಿಂಪಡಿಸಿದ್ದ. ಬಿಡ್ರೆ ಭಟ್ರ, ಸ್ನಾನ ಮಾಡಿರೋರನ್ನ ಯಾಕೆ ಗಲೀಜು ಮಾಡ್ತೀರಾ? ಒಳ್ಳೆ ಸೀಮೆಗಿಲ್ಲದ ಎಕ್ಸಸೈಸ್ ಪ್ರಾಕ್ಟೀಸ್ ನಿಮ್ಮದು, ಒಳ್ಳೆ ಚಿಕ್ಕ ಮಕ್ಕಳು ಥರ 1 2 3 ಅಂತೆ PD ಮೇಷ್ಟ್ರಂತೆ ಎಂದು ಕೊಂಕಿಸಿದವಳ ತುಟಿ ತನ್ನೆರಡು ಬೆರಳಲ್ಲಿ ಗಟ್ಟಿಯಾಗಿ ಹಿಡಿದವ, ಅಯ್ಯೋ ಮಾಡರ್ನ್ ಮಂಜುಳಾಗೆ ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ, ಬರೀ ಬೇರೆಯವರನ್ನು ಆಡ್ಕೊಳಕ್ಕೆ ಬರುತ್ತೆ ಅಲ್ವೇನೆ ಅಂಚನಾದ್ರಿ ಅಲುವೇಲು ಮಂಗಮ್ಮ ಎಂದು ರೇಗಿಸಿದವನ ಹೊಟ್ಟೆಗೆ ಒಂದು ಗುನ್ನ ಕೊಟ್ಟವಳು ತನ್ನ ತುಟಿ ಕಚ್ಚಿಕೊಂಡವಳು, ಈಗ ಬಾಯಿ ಮುಚ್ಕೊಂಡು ನೆನ್ನೆ ನಾನು ತಂದು ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ, ನಿಮ್ಮ ಫೇವ್ರೆಟ್ ಹಲ್ವಾ ಮತ್ತು ಪಲಾವ್ ಮಾಡ್ತಿದ್ದೀನಿ, ಒಳ್ಳೆ ಚಿತ್ರಗುಪ್ತರಂತೆ ಆಡಬೇಡಿ, ಕೋಪ ಬಂದರೆ ನಾನು ಚುಂಚಾದ ಚಾಮುಂಡಿ ಥರ ಆಡಬೇಕಾಗುತ್ತೆ ಎಂದು ಬೈಯುತ್ತಾ ಅವನ ರೌಂಡ್ ನೆಕ್ ಟೀ ಶರ್ಟ್ ಎಳೆದು ವಾನ್ ಮಾಡಿದ್ಲು. ಈಗೇನು ಲೈಲಾ ಥರ ಆಡ್ತಿದ್ಯಾ? ಈಗಲೂ ಐಗಿರಿ ನಂದಿನಿ ಚಾಮುಂಡಿ ಥರನೇ ಆಡ್ತಿರೋದು, ಒಳ್ಳೆ ಬಾಣಸವಾಡಿ ಬೆಂಡೆಕಾಯಿ ಥರ ಆಡ್ತಾಳೆ ಎನ್ನುತ್ತಾ ರೇಗಿಸಲು, ಬೇಗ ಬನ್ನಿ ಆಗುಂಬೆ ಅಂಬಿಗ ಸುಸ್ತಾಗ್ತಿದೆ ಎಂದವಳ ತೀರಾ ಸನಿಹ ಕೇಳಿದವ, ಪ್ರೋಟೀನ್ ಶೇಕ್ ಕುಡಿ ಮುದ್ದು ಮಯೂರಿ, ಯಾಕೆ ಒಳ್ಳೆ ಅಬ್ಬೆ ನಾಯಕನಲ್ಲಿ ಮಲ್ಲಿಕಾಂಬೆ ಥರ ಆಡ್ತೀಯಾ ಎಂದು ಪ್ರೋಟೀನ್ ಶೇಕ್ ತುಟಿ ಬಳಿ ತರಲು, ಇದೆಲ್ಲ ಬೇಡ ನನಗೆ ಎಂದು ದೂರ ತಳ್ಳಿದ್ರೂ ಬಿಡದೆ ಅವಳ ಬಾಯಿಗೆ ಒಂದು ಚಮಚದಷ್ಟು ಸೇರಿಸಿದ್ದ. ಕುಡಿದು ಮುಖಕ್ಕೆ ಆರ್ತಿ ಬೆಳಗ್ಗೆ ಕೆಳಗಡೆ ಪ್ರಸಾದಕ್ಕೆ ಬನ್ನಿ ಎಂದು ಕರೆದು ಹೋಗುವವಳ ನುಡಿ, ಬರ್ತ್ಡೇ ದಿನ ಬೈತಿಯನ್ನೇ ಮ್ಯಾನಸ್ ಇಲ್ಲದ ಮನದರಸಿ, ಕಾಮನ್ ಸೆನ್ಸ್ ಇಲ್ಲದ ಕಾತ್ಯಾಯಿನಿ, ಟೈಮ್ ಸೆನ್ಸ್ ಇಲ್ಲ ತರ್ಲೆ ಹೆಂಡ್ತಿ, ರಸಿಕತೆ ಇಲ್ಲದ ರಾಕ್ಷಸಿ ಎಂದು ಬೈಕೊಂಡು ಸ್ನಾನಕ್ಕೆ ಹೋದ. ತಿಂಡಿಗೆ ಎಲ್ಲರೂ ಟೇಬಲ್ ಮುಂದೆ ಕೂತಿರಲು ಹೆಂಡತಿ ಕೊಟ್ಟಿದ್ದ ಸೂಟ್ ಹಾಕಿ ಪೋಸ್ ಕೊಡ್ತಾ ಬಂದನು ಬೀಜಿ. ಲೈಟ್ ಗ್ರೇ ಸೂಟ್ಗೆ ಬಿಳಿ ಬಣ್ಣದ ಶರ್ಟ್ ಹಾಕಿ ಅದೇ ಗ್ರೇ ಪ್ಯಾಂಟ್ ಧರಿಸಿ ಕೈಯಲ್ಲಿ ವಾಚ್ ಕಟ್ಕೊಳ್ತಾ ಮೆಟ್ಟಿಲಿಳಿದು ಬರುತ್ತಾ ಅವನ ಮನದರಸಿಯ ನೋಡಿ ಹೇಗಿದೆ ಕಣ್ಣಲ್ಲೇ ಕೇಳಲು, ಓಕೆ ಎಂದು ಕೈಯಲ್ಲಿ ಸುಮಾರಾಗಿದೆ ಎಂದು ಸನ್ನೆ ಮಾಡಿದವಳ ನೋಡಿ, ಹೋಗಲೇ ಎಂದು ರೇಗಿಸಿ ಟೇಬಲ್ ಮುಂದೆ ಬಂದು ಕೂತನು. ರಾಜಪ್ಪ ಅವಳಿಗೆ ಅಡುಗೆಯಲ್ಲಿ ಸಹಾಯ ಮಾಡ್ತಿದ್ರು. ಅಡುಗೆ ಪೂರ ಕ್ರೆಡಿಟ್ಸ್ ನಮ್ಮ ಚಂದೂದೆ. ಅವನಿಗಿಷ್ಟವೆಂದು ಕ್ಯಾರೆಟ್ ಹಲ್ವಾ, ತರಕಾರಿ ಹಾಕಿ ಪಲಾವು, ಹಾಗೆ ಮೊಸರು ಬಜ್ಜಿ, ಜೊತೆಗೆ ಅವನ ನಿತ್ಯದ ರೂಟೀನ್ ಪ್ರಕಾರ ಸಲಾಡ್ ಕೂಡ ತಯಾರಿತ್ತು. ಚಿಕ್ಕಿ ಮಾಡಿರೋ ಹಲ್ವಾ ತಿಂದು ಹೇಗಿದೆ ಹೇಳು ಇಂಚು ಕೇಳಲು, ಏನು ಸುಮಾರಾಗಿರುತ್ತೆ ಎಂದು ಕೊಂಕುನಾಗೆ ಬೀರಿ ತಿಂದು ಓಕೆ ಸುಮಾರಾಗೇ ಇದೆ ಏನಲ್ಲೂ ಹಿಡ್ದಿದ್ದ ಸೌಟಲ್ಲೇ ಅವನ ಹೆಗಲಿಗೊಂದು ಬಿಟ್ಟವಳು, ಸುಮಾರಾಗಿದ್ಯಾ ಬಿಡಿ ನಾವೇ ತಿಂತೀವಿ ಎಂದು ಹೋಗುವವಳ ಹಿಡಿದು ಎಳೆದು, ನೀನೇ ತಿಂದು ನೋಡೆ ಹೇಗಿದೆ ಅಂತ ಎನ್ನುತ್ತಾ ಬಾಯಿಗಿಟ್ಟವನಿಗೆ, ಏನ್ರೇ ಆಗಿದೆ, ಕ್ಯಾರೆಟ್, ತುಪ್ಪ, ಸಕ್ಕರೆ, ಏಲಕ್ಕಿ, ಬಾದಾಮಿ, ಗೋಡಂಬಿ ಎಲ್ಲ ಸರಿಯಾದ ಪ್ರಮಾಣದಲ್ಲೇ ಇದೆ, ನಿಮ್ಮ ನಾಲ್ಗೆಗೆ ಏನೋ ಆಗಿದೆ ಎಂದು ರೇಗಿದವಳ ಮಾತಿಗೆ ಅಜ್ಜ ಅಜ್ಜಿ ನಕ್ಕರು. ಈಗ ಸ್ವೀಟ್ ಜಾಸ್ತಿ ಆಗಿದೆ ಕಣೆ ಬಾಯ್ಬಿಡ್ಕಿ ಎಂದು ಚಪ್ಪರಿಸಿ ತಿನ್ನುತ್ತಿದ್ದವನ ನೋಡಿ, ಈಗ ಜಾಸ್ತಿ ಆಯ್ತಾ, ಮೆಂಟಲ್ ಮಂಜ ಎಂದು ಬೈದಳು. ಯಾಕಜ್ಜಿ ಕೇಳಿದವಳಿಗೆ,
ನಿನ್ನ ರೇಗಿಸ್ತಿದ್ದಾನೆ ಕಣೆ ಅವನು ಎಂದರು ಅಜ್ಜಿ. ಬೇರೆ ಕೆಲಸ ಇಲ್ವಾ ಈ ಕ್ಯಾರೆಟ್ ಕತ್ತೆಗೆ, ಅವನಿಗಷ್ಟೇ ಕೇಳಿಸುವಂತೆ ಬೈದಳು. ಚಿಕ್ಕಿ ತಿಂದಮೇಲೆ ಸ್ವೀಟ್ ಜಾಸ್ತಿ ಆಗಿದೆ ಅಲ್ವಾ ಚಿಕ್ಕು ಎಂದು ಇಂಚು ಹೇಳಿದ ಮೇಲೆಯೇ ಅವಳಿಗೆ ಅರ್ಥ ಆಗಿತ್ತು. ಅವನತ್ತ ನೋಡಲು ಟ್ಯೂಬ್ಲೈಟ್ ಎಂದು ನಕ್ಕನು. ಇನ್ನೇನು ಎಲ್ಲರೂ ತಿನ್ನಬೇಕು ಎನ್ನುವ ಸಮಯಕ್ಕೆ ನಾವು ಬೇಡವಾ ಮುದ್ದು, ಇವನ ರಾಗ ಕೇಳಿದವಳೆ ಯುವ ಅಣ್ಣ ಬನ್ನಿ ಬನ್ನಿ ಅದಕ್ಕೆ ಬಾ ಕುಮುದ ಬನ್ನಿ ಸಮರ್ಥಣ್ಣ ಎಂದು ನಾಲ್ವರನ್ನು ಕರೆದು ಬೀರಲ್ಲಿ ಎನ್ನಲು ಅಜ್ಜ ಬಿಡಲಿಲ್ಲ ಕಣೆ ಎಂದಳು ಜಾನು. ಬರ್ತ್ಡೇ ಬಾಯ್, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಗುತ್ತಾ ನಗುತ್ತಾ ಬಾಳು ನೀನು 100 ವರುಷ ಎಂದು ಹಾಡಾಡುತ್ತಾ ಅವನಿಗೆ ಗಿಫ್ಟ್ ಕೊಟ್ಟ ಯುವ ಹಾಗೆ ಜಾನು ಕೂಡ ವಿಶ್ ಮಾಡಿದಳು. ಥ್ಯಾಂಕ್ಸ್ ವಾಯು ಎಂದು ಅಪ್ಪಿದನು. ಹಾಗೆ ಸಮರ್ಥ್ ಕುಮುದ ಎಲ್ಲರೂ ವಿಶ್ ಮಾಡಿದ್ರು. ಯುವ, ಸಮರ್ಥ್, ಜಾನು ಮೂವರು ಅಜ್ಜ ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಚಂದು ಕೈ ರುಚಿ ಚೆನ್ನಾಗೇ ಬಾರಿಸಿದ್ರು. ಗೌರವ್ ಕೊಂಚ ಬೇರೆ ಕೆಲಸದಲ್ಲಿ ಬ್ಯುಸಿ ಇರುವಾಗಲೇ ಯುವನಿಗೆ ನಡೆದದ್ದು ಹೇಳಿದ ಚಂದು ಸಮರ್ಥ್ ಹೊಸ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಲು ಸಜ್ಜಾದರು. ಹಾಗೆ ಆಫೀಸ್ ಕಡೆ ಮುಖ ಮಾಡಿದ್ರು ಎಲ್ಲರೂ. ಅಲ್ಲ, ಈ ಚಂದು ಮತ್ತು ಗೌರವ್ ಹೇಗೆ ಪ್ಯಾಚಪ್ ಆದರು ಅಂತ. ಒಂದು ವಾರ ಮಾತಾಡದೇ ಇದ್ದವರು ಹೇಗೆ ಒಂದು ದಿನದಲ್ಲಿ ಸರಿ ಹೋದರು? ಹುಟ್ಟು ಹಬ್ಬ ಅಂತನಾ ಅಥವಾ ಮನೆಗೆ ದೊಡ್ಡವರಿದ್ದಾರೆ ಅಂತನಾ? ಡ್ರಾಮಾ ಮಾಡ್ತಿದ್ದಾರಾ? ಛೆ, ಹೀಗಿನ್ಯಾವ ಪ್ಲ್ಯಾನ್ ಮಾಡಲಿ ನಾನು ಎಂದು ಆಲೋಚಿಸುತ್ತಾ ಕ್ಯಾಬಿನ್ನಲ್ಲಿ ಕೂತಿದ್ದವಳ ರೂಮಿಗೆ ಸಮರ್ಥ್ ಹಾಗೂ ಗೌರವ್ ಇಬ್ಬರು ಬಂದಿದ್ದರು. ಗೌರವ್ ಎಂದು ಮೇಲಿದ್ದವಳ ನೋಡಿ ಪ್ಲೀಸ್ ಸಿಟ್ ಎಂದು ಕೈ ಮುಂದೆ ಮಾಡಿ ಹೇಳಿದ ಗೌರವ್. ಏನ್ ಗೌರವ್ ನೀನು ಇಲ್ಲಿ ಎಂದು ಹೇಳಲಿಕ್ಕಾಗದ ಖುಷಿಯಲ್ಲಿ ಕೇಳಿದಳು. ಅದು ಈಗ ಒಂದು ಪ್ರಾಜೆಕ್ಟ್ ನಿನ್ನ ಹತ್ರ ಶೇರ್ ಮಾಡಬೇಕಿತ್ತು. ಈಸ್ ದಿಸ್ ಅ ರೈಟ್ ಟೈಮ್ ಎಂದು ಕೇಳಿದ. ಎಸ್ ಎಂದು ನಕ್ಕಳು. ಓಕೆ ಎನ್ನುತ್ತಾ ಲ್ಯಾಪ್ಟಾಪ್ ತೆರೆದು ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ದ. ಅವಳಿಗೆ ಪ್ರಾಡಕ್ಟ್ ಬಗ್ಗೆ ಕೇಳಿಸ್ಕೊಳ್ಳೋದು ಮರೆಯಿತು. ಬರೀ ಅವನ ಮುಖ ನೋಡ್ತಾ, ಅವನ ಮಸ್ತು ಕಟ್ಟಾದ ದೇಹ ನೋಡ್ತಾ, ಅವನ ಧ್ವನಿ ಕೇಳ್ತಾ ಮೈ ಮರೆತಾಳು. ಸೊ ಇದಕ್ಕೆ ನೀನು ಆ್ಯಡ್ ಶೂಟಿಂಗ್ ರೆಡಿ ಮಾಡ್ಕೋತೀಯಾ ಕೇಳ್ದ. ಆದರೆ ಅವಳಂತೂ ಅವನನ್ನೇ ನೋಡ್ತಾ ಮೈ ಮರ್ತಿದ್ಲು. ಕುಮುದ ಕಿರಿಚಿದ. ಎಸ್ ವಿಲ್ ಮೇಕ್ ಇಟ್ ಎಂದಳು ಗಾಬರಿಯಲ್ಲಿ. ಓಕೆ ಎಂದು ಸಮರ್ಥ್ ಕಡೆ ನೋಡಿ, ಸಮರ್ಥ್ ಕುಮುದ ಇದನ್ನು ನಾಡಿದ್ರಷ್ಟರಲ್ಲಿ ರೆಡಿ ಮಾಡಿ ಕ್ಲೈಂಟ್ಸ್ಗೆ ಡೆಮೋ ಕೊಡಬೇಕು ಎನ್ನಲು, ಓಕೆ ಗೌರವ್ ನಾನು ನಿನಗೆ ಅಪ್ಡೇಟ್ ಮಾಡ್ತೀನಿ ಎನ್ನಲು, ಥ್ಯಾಂಕ್ಸ್ ಎಂದು ಇನ್ನೇನು ಬಾಗ್ಲತ್ತ ಹೋದವ, ನೈಟ್ ಸ್ಮಾಲ್ ಡಿನ್ನರ್ ಇದೆ ಕುಮುದ, ಪ್ಲೀಸ್ ಜಾಯ್ನ್ ಅಸ್ ಎಂದ. ಓಕೆ ಪಕ್ಕಾ ಎಂದಳು. ಎಂದು ಎಲ್ಲಿಗೂ ಕರೆಯದ ಗೌರವ ಅವಳನ್ನು ಡಿನ್ನರ್ಗೆ ಕರೆದದ್ದು ಹೇಳಲಿಕ್ಕಾಗದ ಖುಷಿ ತಂದಿತ್ತು ಅವಳಿಗೆ. ಆದರೆ ಅವನು ಡಿನ್ನರ್ಗೆ ಯಾಕೆ ಕರೆದ ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.